36ನೆಯ ದಿನದಲ್ಲಿದ್ದೇವೆ. ಈ ದಿನದ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 12ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸುರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹು ಜನರ ದ್ರೋಹಗಳ ಪಾಪವನ್ನು ಹೊರತ ಅವರಿಗಾಗಿ ವಿಜ್ಞಾಪನೆ ಮಾಡಿದಾನಲ್ಲ ಎಂಬುದಾಗಿ. ಹೌದು, ಇವತ್ತು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮರಣವನ್ನು ಹೊಂದುವುದಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟಿದ್ದಾನೆ. ನಮ್ಮ ಪಾಪಗಳಿಗಾಗಿ ಯೇಸು ಸ್ವಾಮಿ ಒಪ್ಪಿಸಿಕೊಟ್ಟಿದ್ದಾನೆ. ಅದು ಮಾತ್ರವಲ್ಲ, ದ್ರೋಹಿಗಳೊಂದಿಗೆ ಆತನು ಇವತ್ತು ಅವರ ಮಧ್ಯದಲ್ಲಿ ಆತನು ಶಿಲುಬೆಗೆ ಹಾಕಿ ಸಲಿಗೆ ಒಪ್ಪಿಸಿಕೊಟ್ಟಿದ್ದಾನೆ. ಆತನು ಕೂಡ ಇವತ್ತು ದ್ರೋಹಿಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಇವತ್ತು ಇಬ್ಬರ ಕಳ್ಳರ ಮಧ್ಯದಲ್ಲಿ ಯೇಸು ಸ್ವಾಮಿ ಕೂಡ ಕಳ್ಳನ ರೀತಿಯಲ್ಲಿ ಇವತ್ತು ಶಿಲುಬೆಗೆ ಒಪ್ಪಿಸಿಕೊಟ್ಟಿದ್ದಾನೆ. ಯಾಕಂದರೆ ನಮ್ಮ ಒಬ್ಬೊಬ್ಬರ ಅಪರಾಧಗಳು, ಇವತ್ತು ನಮ್ಮ ದ್ರೋಹಗಳು ಇವತ್ತು ಯೇಸು ಸ್ವಾಮಿ ಹೊತ್ತುಕೊಂಡದ್ದರಿಂದ ಆತನು ಯಾವ ಅಪರಾಧವೂ ಮಾಡದವನು, ಆತನು ನೀತಿವಂತನಾಗಿದ್ದಾನೆ. ಆತನೊಳಗೆ ಯಾವ ದೋಷವೂ ಇಲ್ಲದವನು. ಇವತ್ತು ನಮ್ಮ ಒಬ್ಬೊಬ್ಬರ ದೋಷ ಪರಿಹಾರಕ್ಕಾಗಿ, ನಮ್ಮ ಒಬ್ಬೊಬ್ಬರ ಅನೀತಿಗಳಿಗಾಗಿ, ಇವತ್ತು ನಮ್ಮ ಒಬ್ಬೊಬ್ಬರ ದುರ್ಮಾರ್ಗತನಕ್ಕಾಗಿ ಆತನು ಶಿಲುಬೆಯ ಮೇಲೆ ದ್ರೋಹಿಗಳ ಮಧ್ಯದಲ್ಲಿ ಆತನು ತೂಗ ಹಾಕಲ್ಪಟ್ಟಿದ್ದಾನೆ. ಇವತ್ತು ನಾವು ಅದನ್ನು ದೃಷ್ಟಿಸಿ ನೋಡಬೇಕು. ಇವತ್ತು ಆ ಪ್ಲೇಸಲ್ಲಿ ನಾವುಗಳು ಇರಬೇಕಾಗಿತ್ತು. ಆ ಸ್ಥಳದಲ್ಲಿ ನಾವುಗಳು ಇರಬೇಕಾದಂಥ ಜಾಗದಲ್ಲಿ ಯೇಸು ಸ್ವಾಮಿ ಇದ್ದಾರೆ. ನಾವು ಪಡಬೇಕಾದಂಥ ಸಂಕಟಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ನಮಗೆ ಏನು ಆಗಬಾರ್ದು ಎಂಬುದಕ್ಕೋಸ್ಕರ ಯೇಸು ಸ್ವಾಮಿ ಸಂಕಟವನ್ನು ಪಡೆತಾ ಇದ್ದಾನೆ. ಆತನು ನಮ್ಮನ್ನು ಯಾರು ದ್ರೋಹಿಗಳು ಎಂಬುದಾಗಿ ಹೇಳಬಾರದು ಎಂಬುದಾಗಿ ಹೇಳಿ ಆತನು ನಮ್ಮ ದ್ರೋಹಗಳನ್ನು ಆತನು ಹೊತ್ತುಕೊಂಡು ನಮ್ಮ ಒಬ್ಬೊಬ್ಬರಿಗೋಸ್ಕರ ಯೇಸು ಸ್ವಾಮಿ ವಿಜ್ಞಾಪನೆಗಳನ್ನು ಮಾಡುವ ಆತನಾಗಿದ್ದಾನೆ. ಇದೆಲ್ಲವನ್ನು ಮಾಡಿ ಮುಗಿಸಿದಂತ ಯೇಸು ಸ್ವಾಮಿಗೆ ತಂದೆಯಾದಂಥ ದೇವರು ಯಾವ ಬಹುಮಾನವನ್ನು ಕೊಡುತ್ತಾ ಇದ್ದಾರೆ ಗೊತ್ತಾ? ಇವತ್ತು ಒಂದೊಂದು ಆತ್ಮಗಳನ್ನು ಕೂಡ ಯೇಸು ಸ್ವಾಮಿಗೆ ಸ್ವಂತಪಡಿಸುತ್ತಾ ಇದ್ದಾರೆ. ಹೌದು, ಇವತ್ತು ನಮ್ಮ ಒಬ್ಬೊಬ್ಬರ ಜೀವಿತಗಳನ್ನು ಯೇಸು ಸ್ವಾಮಿಗೆ ದೇವರು ಇವತ್ತು ಕೊಟ್ಟಿದ್ದಾರೆ. ಇವತ್ತು ನಾವು ಕ್ರಿಸ್ತನಿಗೆ ಸ್ವಂತವಾದವರಾಗಿದ್ದೇವೆ. ಇವತ್ತು ನಾವು ಯೇಸು ಸ್ವಾಮಿ ನಮ್ಮ ಬಳಿಯಲ್ಲಿ ಎದುರು ನೋಡುತ್ತಾ ಇರುವಂತಹ ಒಂದೇ ಒಂದು ಕಾರ್ಯ ಯಾವುದೆಂದರೆ ನಮ್ಮ ಜೀವಿತವನ್ನು ಇವತ್ತು ಯೇಸು ಸ್ವಾಮಿ ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಆತನಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ. ನಾವು ಕ್ರಿಸ್ತನವರಾಗಿದ್ದೇವೆ, ಕ್ರಿಸ್ತನಿಗೆ ಸ್ವಂತವಾದವರಾಗಿದ್ದೇವೆ. ಯೇಸು ಸ್ವಾಮಿ ಇವತ್ತು ಬೆಲೆಯೇರಲ್ಪಟ್ಟ ರಕ್ತವನ್ನು ಕೊಟ್ಟು ಇವತ್ತು ನಮ್ಮನ್ನ ಕಾಯಕ್ಕೆ ತೆಗೆದುಕೊಂಡಿದ್ದಾನೆ. ಇವತ್ತು ನಮ್ಮ ಜೀವಿತ ಇವತ್ತು ದೇವರಿಗೆ ಒಪ್ಪಿಸಿಕೊಡಬೇಕು. ಹಾಗೆ ಒಪ್ಪಿಸಿಕೊಡುವುದಾದರೆ ದೇವರು ಯೇಸು ಸ್ವಾಮಿ ಖಂಡಿತವಾಗಲು ಸಂತೋಷ ಪಡುವಾತನಾಗಿದ್ದಾನೆ. ನಮ್ಮ ಜೀವಿತವನ್ನೇ ಆತನು ಅತಿ ಸುಂದರವಾದ ರೀತಿಯಲ್ಲಿ ಮಾರ್ಪಡಿಸುವ ಆತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.